ಸೊ ಇಂಡಿಯನ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಗಳಿಗೆ ಗುಡ್ ನ್ಯೂಸ್. ದೀಪಾವಳಿ ತುಂಬಾ ಬೇಗ ಬರ್ತಾ ಇದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. इस दिवाली में आपकी डबल दिवाली का काम मैं करने वाला हूं. इस दिवाली में आपको एक बहुत बड़ा तोहफा देशवासियों को मिलने वाला है. ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿ ಹೋಲ್ಡ್ ಮಾಡ್ತಾ ಇದೀರಾ ಮತ್ತೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂತಾ ಇದೀರಾ, ಗುಡ್ ಡಿಸಿಷನ್. ಯಾಕೆ ಅಂತ ಹೇಳಿದ್ರೆ 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಮಾಡುವಂತಹ ಟೈಮ್ ಅಲ್ಲಿ ಮೋದಿಜಿ ಅವರು ಅನೌನ್ಸ್ ಮಾಡಿದ್ರು ಜಿಎಸ್ಟಿ ನ ರಿವೈಸ್ ಮಾಡ್ತೀವಿ ಅಂತ ಅನ್ಬಿಟ್ಟು. ಜಿಎಸ್ಟಿ ಸ್ಲಾಬ್ಸ್ ಏನೇನಿದೆ ಇಂಟು 5% ಮಾತ್ರನೇ ಉಳಿಸಿ, ಮಿಕ್ಕಿದೆಲ್ಲ ಸ್ಲಾಬ್ಗಳು ಏನಿರುತ್ತೆ ಅದನ್ನೆಲ್ಲ ತೆಗೆಯುವಂತಹ ಚಾನ್ಸಸ್ ಇದೆ. पिछले 8 साल से हमने जीएसटी का बहुत बड़ा रिफॉर्म किया और 8 साल के बाद समय की मांग है कि हम इस बार को रिव्यू करें. हमने एक हाई पावर कमेटी को बिठा करके रिव्यू शुरू किया, राज्यों से भी विचार विमर्श किया और मेरे प्यारे देशवासियों, हम नेक्स्ट जनरेशन जीएसटी रिफॉर्म्स लेकर के आ रहे हैं. ये दिवाली के अंदर आपके लिए तोहफा बन जाएंगे. ಒಂದು ರೀಸನ್ ಇಂದ ಏನಾಗುತ್ತೆ, ಸೊ ಎಲ್ಲ ಇನ್ವೆಸ್ಟರ್ಸ್ ಏನಿದ್ದಾರೆ ಮತ್ತೆ ಬಿಸ್ನೆಸ್ ಮ್ಯಾನ್ ಗಳು ಏನಿದ್ದಾರೆ ಜಿಎಸ್ಟಿ ಏನ್ ಪೇ ಮಾಡ್ತಾ ಇದ್ರು ಆ ಒಂದು ಫಂಡ್ಸ್ ಗಳು ಉಳಿಯುತ್ತೆ. ಆ ಫಂಡ್ಸ್ ನ ಡೆಫಿನೆಟ್ಲಿ ಮಾರ್ಕೆಟ್ ಇಂಜೆಕ್ಟ್ ಮಾಡ್ತಾರೆ. ಆಲ್ರೆಡಿ ಯುಎಸ್ ಹಾಕಿದಂತಹ ಪ್ರೆಷರ್ ನ ಕೂಡ ತಡ್ಕೊಂಡಿದೆ ನಮ್ಮ ಇಂಡಿಯನ್ ಮಾರ್ಕೆಟ್. ಸೊ ಮಂಡೇ ಗ್ಯಾಪ್ ಅಪ್ ಆಗುತ್ತೆ, ಒಂದು 500 to 800 ಪಾಯಿಂಟ್ಸ್ ಗ್ಯಾಪ್ ಅಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇದೇ ರೀತಿ ಕ್ವಾಲಿಟಿ ಕಂಟೆಂಟ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬೈ ಬೈ.